ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ತಣ್ಣನೆಯಾಗಿರುವಂತಹ ಈ ವಾತಾವರಣಕ್ಕೆ ರುಚಿಯಾಗಿರುವಂತಹ ಬದನೆಕಾಯಿ ಬಾತು ಅಥವಾ ವಾಂಗಿಬಾತನ್ನು ಮಾಡುವಂಥ ಸರಳ ವಿಧಾನವನ್ನು ತಿಳ್ಕೊಳ್ಳೋಣ ಬನ್ನಿ. ಈ ವಾಂಗಿಬಾತು ಬಹಳನೇ ರುಚಿಯಾಗಿ ಇರುತ್ತೆ. ಮಾಡೋ ವಿಧಾನ ಕೂಡ ಸುಲಭನೇ. ಪುಡಿಯನ್ನು ಒಮ್ಮೆ ಮಾಡಿಟ್ಕೊಂಡ್ರೆ ಬೇಕಾದಾಗೆಲ್ಲ ಇದನ್ನು ಮಾಡ್ಕೋತಾ ಇರ್ಬೋದು. ಹಾಗಿದ್ದರೆ ಈ ವಾಂಗಿಬಾತ್ಗೆ ಬೇಕಾಗಿರುವಂತಹ ಪುಡಿಯನ್ನು ತಯಾರು ಮಾಡ್ಕೊಳ್ಳೋದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸು ಬೇಕು ಅಂತ ನೋಡೋಣ ಬನ್ನಿ. ಮೊದಲಿಗೆ ಒಂದು 4 ಚಮಚದಷ್ಟು ಧನಿಯಾನ ಹಾಕಿ ಹುರ್ಕೊಳ್ಳೋಣ. ತುಂಬ ಕಪ್ಪಾಗೋವರೆಗೆ ಏನು ಹುರಿಯೋದು ಬೇಡ. ಈ ರೀತಿ ಕೈಯಲ್ಲಿ ಮುಟ್ಕೊಂಡು ನೋಡಿದಾಗ ಸ್ವಲ್ಪ ಕೈಗೆ ಬಿಸಿ ಆದರೆ ಸಾಕಾಗತ್ತೆ. ಅದನ್ನು ಬಗ್ಸಿಟ್ಕೊಂಡು ನಂತರ 1 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಳ್ಳೋಣ. ಕಡಲೆಬೇಳೆ 1 ದೊಡ್ಡ ಚಮಚದಷ್ಟು, ಉದ್ದಿನಬೇಳೆ 1 ಚಮಚದಷ್ಟು, ಮತ್ತು ಇದಕ್ಕೆ ಸ್ಪೆಷಲ್ಲಾಗಿ ಚಕ್ಕೆಯನ್ನು ಒಂದು ಸ್ವಲ್ಪ ಹೆಚ್ಚಿಗೆ ಬಳಸ್ಕೋಬೇಕಾಗತ್ತೆ. ಇಲ್ಲಿ ನಾನೊಂದು 4 ಇಂಚಿನಷ್ಟು ಚಕ್ಕೆಯನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ. ಚಕ್ಕೆಯ ಘಮನೇ ವಾಂಗಿಬಾತ್ಗೆ ರುಚಿ ಕೊಡುವಂಥದ್ದು. ಮತ್ತು ಲವಂಗ 1 7-8, ಬ್ಯಾಡಗಿ ಮೆಣಸಿನ್ಕಾಯಿ 1 10. ಇದು ನೋಡಿ ಜಾಪತ್ರೆ ನಾನೀಗ ಹಾಕಿದ್ದು 1 ಹೋಳು, ಮತ್ತು ಕರಿಬೇವು. ಇದು ಖಾರಕ್ಕೆ ಬೇಕಾಗಿರೋಂಥ ಮೆಣಸಿನ್ಕಾಯಿ 1 10, ಗಸಗಸೆ 1 ಚಮಚದಷ್ಟು. ಈ ಎಲ್ಲವನ್ನು ಸೇರಿಸಿ ಲೈಟಾಗಿ ಬ್ರೌನ್ ಕಲರ್ ಬರೋ ಹಾಗೆ ಹುರ್ಕೊಳ್ಳೋಣ ಸಣ್ಣ ಉರಿಯಲ್ಲಿ. ಈ ರೀತಿ ಇದನ್ನೆಲ್ಲ ಹುರ್ಕೊಂಡ ನಂತರ ಇಲ್ಲಿ ನಾನು ಒಣ ಕೊಬ್ಬರಿಯನ್ನು ನೋಡಿ ಒಂದು 2-3 ಚಮಚದಷ್ಟು ಹಾಕೋತೀನಿ. ಕೊನೆಯಲ್ಲಿ ಸೇರಿಸ್ಕೋಬೇಕು. ಉರಿ ಮಾತ್ರ ಹೆಚ್ಚಿಗೆ ಇಟ್ಕೊಳ್ಳೇಬಾರ್ದು, ಕೊಬ್ಬರಿ ಸೀದ್ಕೊಳ್ಳುತ್ತೆ. ಈಗ ಕೊನೆಗೆ ಒಂದು ಸ್ವಲ್ಪ ಮೆಂತ್ಯ ಕಾಳು ಮತ್ತು 1 ಚಮಚದಷ್ಟು ಜೀರಿಗೆಯನ್ನು ಹಾಕ್ಕೊಳ್ತೀನಿ. ಹಾಗೆ 1 ಚಮಚದಷ್ಟು ಮೆಣಸು. ಮೆಂತ್ಯವನ್ನು ಕಡಿಮೆ ಹಾಕ್ಕೋಬೇಕಾಗತ್ತೆ. ಜೀರಿಗೆ ಮೆಣಸನ್ನು ಸಮ ಪ್ರಮಾಣದಲ್ಲಿ ಹಾಕ್ಕೋಬೋದು. ಮೆಣಸು ಒಂದು ಸ್ವಲ್ಪ ಕಡಿಮೆ ಹಾಕ್ಕೋಬೇಕು. ಈಗ ಇದನ್ನು ಹುರ್ಕೊಂಡು ಅದರ ಜೊತೆ ಸೇರಿಸಿ ಇಟ್ಕೊಳ್ಳೋಣ. ಜೀರಿಗೆನೂ ಕೂಡ ಸಣ್ಣ ಉರಿಯಲ್ಲೇ ಹುರ್ಕೋಬೇಕಾಗತ್ತೆ. ನೋಡಿ ಈ ರೀತಿ ಎಲ್ಲವನ್ನು ಬಗ್ಸಿ ಇದನ್ನು ಆರಕ್ಕೆ ಇಟ್ಕೊಳ್ಳೋಣ. ಈಗ ಇದು ಆರಿದ ನಂತರನೇ ನಾವು ಮಿಕ್ಸರಲ್ಲಿ ಸ್ವಲ್ಪ ತರಿಯಾಗಿ ಪುಡಿ ಮಾಡ್ಕೋಬೇಕಾಗತ್ತೆ. ವಾಂಗಿಬಾತ್ ಪುಡಿ ಇದನ್ನು ಒಮ್ಮೆ ನೀವು ಮಾಡಿಟ್ಕೊಂಡಿದ್ರೆ ಬೇಕಾದಾಗೆಲ್ಲ ವಾಂಗಿಬಾತನ್ನು ಮಾಡ್ಕೋಬಹುದು. ನೋಡಿ ಇಲ್ಲಿ 4 ಬದನೆಕಾಯಿಗಳನ್ನು ನಾನು ಈ ರೀತಿ ತೆಳ್ಳಗೆ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನಿಮಗೆ ಯಾವ ಸೈಜ್ನಲ್ಲಿ ಬೇಕಾದರೂ ನೀವು ಕಟ್ ಮಾಡ್ಕೋಬೋದು. ಉದ್ದ ಎಷ್ಟಾದರೂ ಇರ್ಬೋದು, ಆದರೆ ನೋಡಿ ಈ ರೀತಿ ತೆಳ್ಳಗೆ ಇರಬೇಕಾಗತ್ತೆ. ಬದನೆಕಾಯಿ ಎಣ್ಣೆಯಲ್ಲಿ ಬೇಗನೆ ಬೇಯುತ್ತೆ. ಇದು ವಾಂಗಿಬಾತ್ ಬದನೆಕಾಯಿ. ಅದನ್ನು ಸ್ವಚ್ಛ ಮಾಡಿಕೊಂಡು ನೋಡಿ ಪುಡಿ ನಾನೀಗೆ ಮಿಕ್ಸರ್ ಮಾಡ್ಕೊಂಡಿದ್ದೀನಿ. ಸ್ವಲ್ಪ ತರಿಯಾಗಿ ರವೆ ಹಾಗೆ ಕಾಣಿಸ್ತಾ ಇದೆ. ಈಗ ನಂತರ ವಾಂಗಿಬಾತ್ ಮಾಡಲಿಕ್ಕೆ ಒಂದು ಬಾಣಲೆನ ಇಟ್ಕೊಂಡಿದ್ದೀನಿ. ರೈಸ್ ಐಟಮ್ ಅಂದರೆ ಒಂದು ಸ್ವಲ್ಪ ಎಣ್ಣೆ ಜಾಸ್ತಿನೇ ಕೇಳುತ್ತೆ. ಒಂದು 5-6 ಚಮಚದಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಒಂದು ಸ್ವಲ್ಪ ಇಂಗನ್ನು ಅದಕ್ಕೆ ಹಾಕ್ಕೊಂಡಿದ್ದೀನಿ. ಇಂಗು ಒಳ್ಳೆ ಘಮ ಕೊಡುತ್ತೆ. ಸಾಸಿವೆ 1/4 ಚಮಚದಷ್ಟು. ಸಾಸಿವೆ ಸಿಡಿದ ನಂತರ ಒಂದು ಸ್ವಲ್ಪ ಜೀರಿಗೆಯನ್ನು ಹಾಕ್ಕೊಳ್ಳಿ. ಕಡಲೆಬೇಳೆ 1 ದೊಡ್ಡ ಚಮಚದಷ್ಟು, ಉದ್ದಿನಬೇಳೆನೂ 1 ದೊಡ್ಡ ಚಮಚದಷ್ಟು. ಅನ್ನದ ಮಧ್ಯೆ ಸಿಗ್ತಾಯಿದ್ರೆ ಹಲ್ಲಿಗೆ ಚೆನ್ನಾಗಿರುತ್ತೆ ಅಂತ. ಮತ್ತು 1 ದೊಡ್ಡ ಈರುಳ್ಳಿಯನ್ನು ಕಟ್ ಮಾಡಿ ಈಗ ನಾನು ಇದಕ್ಕೆ ಸೇರಿಸ್ಕೊಳ್ತೀನಿ. ಮತ್ತು ಕ್ಯಾಪ್ಸಿಕಮ್ಮು 1 ಸಣ್ಣದು, ದೊಡ್ಡದಾದರೆ ಅರ್ಧದಷ್ಟು ಹಾಕ್ಕೊಂಡಿದ್ದೀನಿ. 1 ಲೋಟ ಅಕ್ಕಿಗೆ ನಾನೀಗ ಮಾಡ್ತಾ ಇರೋವಂಥದ್ದು. 3-4 ಜನಕ್ಕೆ ಆಗತ್ತೆ ಇದು. ಅನ್ನನ ಮೊದಲೇ ಮಾಡಿ ಆರಕ್ಕೆ ಇಟ್ಕೋಬೇಕಾಗತ್ತೆ. ಈಗ ನೋಡಿ ಒಂದು ಸ್ವಲ್ಪ ಉಪ್ಪು ಸೇರಿಸಿ ಈರುಳ್ಳಿ ಮತ್ತು ಕ್ಯಾಪ್ಸಿಕಮ್ಮನ್ನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತೀನಿ. ಈಗ 2 ಬ್ಯಾಡಗಿ ಮೆಣಸಿನ್ಕಾಯನ್ನು ನಾನು ಇದರೊಳಗೆ ಹಾಕ್ಕೋತಾ ಇದ್ದೀನಿ. ಇದು ಜಸ್ಟ್ ಅಲಂಕಾರಕ್ಕೆ ಅಂತ. ಕರಿಬೇವು 1 10 ಎಲೆಯಷ್ಟು ಹಾಕ್ಕೊಂಡು ಸ್ವಲ್ಪ ಹೊತ್ತಿಗೆ ಫ್ರೈ ಮಾಡ್ಕೊಳ್ಳೋಣ. ಕ್ಯಾಪ್ಸಿಕಮ್ಮು ಒಂದು ಸ್ವಲ್ಪ ಮೆತ್ತಗಾದ ನಂತರ ಬದನೆಕಾಯಿ ನಾವು ಹಚ್ಚಿಟ್ಕೊಂಡಿದ್ದೀವಲ್ಲ ವಾಂಗಿಬಾತ್ಗೆ ಅಂತ, ಅದನ್ನು ಇದಕ್ಕೆ ಹಾಕ್ಕೊಳ್ಳೋಣ. ತುಂಬ ತೆಳ್ಳಗೆ ಹಚ್ಕೊಂಡ್ರೆ ಅದು ಕರಗಿ ಹೋಗುತ್ತೆ ನಾವು ತಿರುಗಿಸ್ತಾ ಇರಬೇಕಾದ್ರೆ. ಹಾಗೆ ಈ ರೀತಿ ನೋಡಿಕೊಂಡು ಮೀಡಿಯಮ್ ಸೈಜಲ್ಲಿ ಕಟ್ ಮಾಡ್ಕೋಬೇಕು. ಈಗ ಅದು ಬೇಗನೆ ಬೇಯಲಿ ಅಂತ, ಹಾಗೆ ಉಪ್ಪು ಹಿಡ್ಕೊಳ್ಳಿ ಅಂತ ಈಗ ಬದನೆಕಾಯಿ ಮೇಲೆ ಒಂದು ಸ್ವಲ್ಪ ಉಪ್ಪು ಹಾಕಿದ್ದೀನಿ.
ಉಪ್ಪು ಹಾಕಿ ಒಂದು ಸ್ವಲ್ಪ ಹೀಗೆ ಚೆನ್ನಾಗಿ ಎಲ್ಲದಕ್ಕೂ ಅಂಟ್ಕೊಳ್ಳೋ ಹಾಗೆ ತಿರುಗಿಸಿ ಮುಚ್ಚಳನ ಮುಚ್ಚಿ ಒಂದು 5 ನಿಮಿಷ ನೀವು ಮುಚ್ಚಿಟ್ರೆ ಅಷ್ಟರಲ್ಲಿ ಬದನೆಕಾಯಿ ಬೆಂದುಬಿಡತ್ತೆ. ಮಧ್ಯದಲ್ಲಿ ಒಮ್ಮೆ ತಿರುಗಿಸಿ ನೋಡಿ ಮತ್ತೆ ಮುಚ್ಚಿಡಬೇಕಾಗತ್ತೆ. ಎಲ್ಲನೂ ಸಮ ಪ್ರಮಾಣದಲ್ಲಿ ಬೇಯಬೇಕು, ಉಪ್ಪು ಹಿಡ್ಕೋಬೇಕಲ್ವ, ಅದಕ್ಕೆ. ಈಗ ನಾವು ಕೈಯಿಂದ ಪ್ರೆಸ್ ಮಾಡಿ ನೋಡಿದಾಗ ಅದು ಒಂದು ಸ್ವಲ್ಪ ಮೆತ್ತಗಾಗಿದೆ ಅಂತ ಅನಿಸಿದ್ರೆ ನಂತರ ನಾವು ಹುಣಸೆ ಹಣ್ಣು ಇಲ್ಲಿ ಕಿವುಚಿಟ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ನಾನು ತಳದಲ್ಲಿ ಒಂದು ಸ್ವಲ್ಪ ಉಳಿಸ್ಕೊಂಡ್ಬಿಡ್ತೀನಿ, ಇಂಪ್ಯೂರಿಟೀಸ್ ಏನಾದರೂ ಇರುತ್ತೆ ಅನ್ನೋ ಉದ್ದೇಶಕ್ಕೆ. ನೋಡಿ, ಬೆಲ್ಲ ಒಂದು ದೊಡ್ಡ ಚಮಚದಷ್ಟು ಹಾಕ್ಕೋತಾ ಇದ್ದೀನಿ. ಮತ್ತು ಈಗ ನಾವು ಸಿದ್ಧ ಮಾಡ್ಕೊಂಡಿದ್ದಂತಹ ವಾಂಗಿಬಾತ್ ಪುಡಿಯನ್ನು ಒಂದು 2 ದೊಡ್ಡ ಚಮಚದಷ್ಟು ಹಾಕ್ಕೋತೀನಿ. ಅರಿಶಿನ ಪುಡಿ ಬಣ್ಣಕ್ಕೆ ಒಂದು ಸ್ವಲ್ಪ. ಎಲ್ಲವನ್ನು ಮಿಕ್ಸ್ ಮಾಡಿ ಗೊಜ್ಜನ್ನು ಉಪ್ಪನ್ನು ಸೇರಿಸಿ ಈಗ ಆಗಲೇ ಬದನೆಕಾಯಿಗೆ ಒಂದು ಸ್ವಲ್ಪ ಹಾಕಿದ್ದೀವಿ. ಈಗ ಇನ್ನೂ ಒಂದು ಸ್ವಲ್ಪ ಬೇಕಾಗತ್ತೆ ಉಪ್ಪನ್ನು ಸೇರಿಸಿ ಗೊಜ್ಜು ಒಂದು 5 ನಿಮಿಷ ಹೀಗೆ ಕುದಿಸ್ಕೋಬೇಕು. ನಂತರ ಅನ್ನನ ಮಿಕ್ಸ್ ಮಾಡ್ಕೋಬೋದು. ಗೊಜ್ಜು ಬೇಕಿದ್ದರೆ ನೀವು ತೆಗೆದಿಟ್ಕೋಬೋದು, 2-3 ದಿವಸ ಫ್ರಿಜ್ನಲ್ಲಿ ಇರುತ್ತೆ. ನಮಗೆ ಬೇಕಾಗಿರುವಂತಹ ಪ್ರಮಾಣದಲ್ಲಿ ಅನ್ನನ ಮಿಕ್ಸ್ ಮಾಡಿಕೊಂಡ್ರೆ ನೋಡಿ ಸಿದ್ಧ ಆಯಿತು ನಮ್ಮ ರುಚಿಯಾಗಿರುವಂತಹ ಘಮ ಘಮ ಅನ್ನುವಂತಹ ವಾಂಗಿಬಾತು. ಕೊನೆಗೆ ಇದಕ್ಕೆ ಇದು ಆಪ್ಷನಲ್ಲು, ಒಂದು ಸ್ವಲ್ಪ ತುಪ್ಪದಲ್ಲಿ ಗೋಡಂಬಿಯನ್ನು ಹುರಿದು ನಾನಿದಕ್ಕೆ ಸೇರಿಸ್ಕೋತೀನಿ. ಇದಂತೂ ಬಹಳನೇ ಒಳ್ಳೆ ರುಚಿ ಕೊಡುತ್ತೆ. ಕೊನೆಯಲ್ಲಿ ಈ ರೀತಿ 1 ಚಮಚದಷ್ಟು ತುಪ್ಪನ ಹಾಕ್ಕೊಡೋದ್ರಿಂದ. ನೀವು ಈ ವಾಂಗಿಬಾತನ್ನು ಟ್ರೈ ಮಾಡಿ ಹೇಗೆ ಬಂತು ಅಂತ ಕಾಮೆಂಟ್ ಮಾಡಿ.